ಶುಭಾಶಯಗಳು. ಇವತ್ತೇನು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ. ಇವಾಗ ಟೈಮ್ ಬಂದ್ಬಿಟ್ಟು 7:15 ಆಗ್ತಿದೆ. ಏನು ಇವತ್ತು ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದ್ಕೊಂಡ್ರೆ, ಇವತ್ತೆಲ್ಲರೂ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ, ನಮ್ಮ ಮನೆಯವರೆಲ್ಲ. ಹಾಗೆ ಇವತ್ತಿನ ಡೇ ಹೇಗಿರುತ್ತೆ ಅಂತ ಈ ಫುಲ್ ವಿಡಿಯೋ ನೋಡಿ, ನಿಮಗೂ ಗೊತ್ತಾಗುತ್ತೆ. ಹಾಗೆ ನಮ್ಮ ಮನೇಲಿ ಪೂಜೆ ಎಲ್ಲ ಆಗಿದೆ, ಎಲ್ಲರೂ ರೆಡಿಯಾಗಿದ್ದಾರೆ. ನಾನು ತಲೆ ಬಚ್ಕೊಂಡು ರೆಡಿ ಆಗಿದ್ರೆ ಹೊರಡದೆ. ಹಾಗೆ ನಮ್ಮಮ್ಮ ಕೂಡ ರೆಡಿಯಾಗಿದ್ದಾರೆ. ಹಾಯ್ ಮೇಡಮ್. ಹಾಯ್, ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಸ್, ಫೈನಲಿ ಟೆಂಪಲ್ ಹತ್ರ ಬಂದ್ವಿ. ಟೈಮ್ ಬಂದ್ಬಿಟ್ಟು 10 ಹತ್ರ ಬಂದ್ವಿ. ದೇವಸ್ಥಾನ ಹತ್ರ ಬಂದಿದ ತಕ್ಷಣ ಇವಾಗ ಗಂಗೆ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ. ಇದೇ ಹರಿಯೋ ನದಿಯಲ್ಲ, ಸಾರಿ, ಹರಿಯೋ ನೀರು, ಹೊಳೆ ಹರ್ಕೊಂಡು ಹೋಗ್ತಾ ಇರುತ್ತೆ. ಫಸ್ಟು ಇಲ್ಲೆಲ್ಲ ನಾವು ಬೋರ್ಡ್ ಮಾಡಿಸಿ ಆ ಥರ ಸ್ನಾನ ಮಾಡ್ತಿದ್ವಿ, ಪಂಚಮುಡಿ ಕೊಟ್ಟು ಆ ಥರ ಮಾಡೋರು ಮಾಡ್ಬೋದು ಇವಾಗೂ. ಆದರೆ ಇವಾಗ ಯಾರೂ ಜಾಸ್ತಿ ಮಾಡಲ್ಲ. ನಾವು ಫಸ್ಟ್ ಅವಾಗ ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಜ್ಜಿ ಹಂಗೆ ಮಾಡ್ತಿದ್ರು, ಇವಾಗ ಮಾಡ್ತಾಯಿಲ್ಲ. ಇವಾಗ ಈ ಥರ ಗಂಗೆ ಪೂಜೆ ಮಾಡಿದ್ದೀವಿ. 3 ಕಲ್ಲಿಟ್ಟು ಹೂವು ಮಡಗಿ ಬಾಳೆಹಣ್ಣು ಗಂಧದ ಕಡ್ಡಿ ಹಚ್ಚಿ ಮಾಡೋದು. ಎಂತಕ್ಕಮ್ಮ ಗಂಗೆ ಪೂಜೆ ಮಾಡೋದು? ಎಂತಕ್ಕೆ ಗಂಗೆ ಪೂಜೆ ಮಾಡೋದು? ನಾವು ಫಸ್ಟು ನಮ್ಮ ಮನೆ ದೇವ್ರು ಬಂದ ತಕ್ಷಣ ಗಂಗೆ ತುಂಬಿ ಹರಿತಾ ಇರ್ತೀವಲ್ಲ, ಫಸ್ಟ್ ತಗೊಂಡು ಆಮೇಲೆ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತೀವಿ. ನೋಡಿ ಇವಾಗ ಗಂಗೆ ಪೂಜೆ ಮಾಡ್ತಾ ಇದ್ದೀವಿ. ನಂತರ ಗಂಗೆ ಪೂಜೆ ಆದ ತಕ್ಷಣ ಉಪ್ಪು ಬೆಲ್ಲ, ನಮ್ಮ ಕಷ್ಟ ಏನೇ ಇದ್ರೂ ಪರಿಹಾರ ಆಗಲಿ ಅಂತ ಉಪ್ಪು ಬೆಲ್ಲ ಬಿಡ್ತೀವಿ ನದಿ ಒಳಗೆ. ಗಂಗೆ ಪೂಜೆ ಎಲ್ಲ ಆಯಿತು. ನೆಕ್ಸ್ಟ್ ದರ್ಶನ ಮಾಡೋಕೆ ಹೋಗ್ತಾ ಇದ್ದೀವಿ. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಸೊ ದರ್ಶನ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ನೋವಿನಾಳದಿಂದ ಮೇಲೆ ಏಳು ಶಿವ ಏಳು ಶಿವ. ಇಷ್ಟು ವರ್ಷ ಬರ್ತಿದ್ವಲ್ಲ ನಾವು ಚಿಕ್ಕ ವಯಸ್ಸಿಂದ ಇವಾಗವರೆಗೂ ಬರೋವರೆಗೂ ಇವತ್ತಿನ ದಿನನೇ ಇಷ್ಟು ಬೇಗ ಜಸ್ಟ್ 5 ಮಿನಿಟ್ಸಲ್ಲಿ ದರ್ಶನ ಆಯಿತು. ಯಾರೂ ರಶ್ ಇರಲಿಲ್ಲ. ಮಂಡೇ ಟೈಮಲ್ಲಿ ತುಂಬ ರಶ್ ಇರ್ತಾರೆ. ಇಲ್ಲಿ ಬಸ್ಸೆಲ್ಲ ಬರಲ್ಲ. ಇವಾಗ ಕಾರ್ತಿಕ ಮಾಸ ಅಂತ ಮಂಡೆಯಿಂದ ಬಸ್ ಹಾಕ್ತಿದ್ದಾರಂತೆ. ಆಟೋದಲ್ಲಿ ಬರೋರು ಬರ್ಬೋದು. ಜಸ್ಟು ಮದ್ದೂರಿಂದ ಒಂದು 2-3 ಕಿಲೋಮೀಟರ್ಸ್ ಇರುತ್ತೆ. ಇವಾಗ ಅಲ್ಲೆಲ್ಲ ದರ್ಶನ ಆಗಿದ ತಕ್ಷಣ ಇವಾಗ ಹಾಲೂರಮ್ಮ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಹಾಲೂರಮ್ಮ ದೇವಸ್ಥಾನ ದೇವ್ರು ಬಂದ್ಬಿಟ್ಟು ನಮ್ಮ ಮನೆ ಹೆಣ್ಣು ದೇವರು. ಸೊ ಅದಕ್ಕೆ ಹಾಲೂರಮ್ಮ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ನೋಡೋಣ ಬನ್ನಿ ಅಲ್ಲಿ ಪೂಜೆ. ನೋಡಿ, ನಾವು ಇವತ್ತು ಬಂದಿರೋದಕ್ಕೆ ಹಾಲೂರಮ್ಮನ ದೇವಸ್ಥಾನ ಬಾಗಿಲೇ ತೆಗ್ದಿಲ್ಲ ಅಂದ್ಬಿಟ್ಟು ದೇವಸ್ಥಾನದ್ದು ಇವ್ರು ಇಲ್ಲೇ ಏನಿದು ಗರಡ್ಗಂಬಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದೇವಸ್ಥಾನ ಕ್ಲೋಸ್ ಆಗಿತ್ತು, ಸೊ ಅದಕ್ಕೆ ನಾವೇ ಪೂಜೆ ಮಾಡಿಕೊಂಡು ಇವಾಗ ಪ್ರಸಾದ ಇದೆಯಂತೆ ದೇವಸ್ಥಾನದಲ್ಲಿ, ಪ್ರಸಾದ ತಿನ್ನಕ್ಕಂತ ಹೋಗ್ತಾ ಇದ್ದೀವಿ. ಮಾಮೂಲಿ ಪ್ರಸಾದ ಈ ಟೈಮಲ್ಲಿ ಕೊಡ್ತಾರೆ, ಬೇರೆ ಟೈಮಲ್ಲೂ ಮಾಡ್ತಾರೆ, ಆದರೆ ಮಧ್ಯಾಹ್ನ ಟೈಮ್ ಮಾಡ್ತಾರೆ. ಈ ಟೈಮ್ ಇವಾಗ 11 o'clock ಸ್ಟಾರ್ಟ್ ಆಗಿದೆಯಂತೆ. ಬನ್ನಿ ನೋಡೋಣ. ಕೋಟಿ ಜನ್ಮದ ಫಲವಿದು, ಕೋಟಿ ತಪಗಳ ವರವಿದು, ಅನ್ನಪೂರ್ಣೇಶ್ವರಿಯ ಸ್ವತಃ ಅನ್ನದಮೃತ ಕಲಿಸಿ ತಿನಿಸು ಅರ್ಧನಾರೀಶ್ವರನ ದಾಸರದ ಸೋಹವಿದು. ದೇವಸ್ಥಾನದಲ್ಲೇ ಲಾಕ್ ಸ್ಟಾಪ್ ಮಾಡಿದ್ವಿ, ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಮನೆಗೆ ಬಂದು ಇವತ್ತು ದೀಪವಿರದ ಲೋಕದಲ್ಲಿ ಬಣ ಕಣ್ಣೆ ಬೆಳಕು, ನಾದವಿರದ ನಾಡಿನಲ್ಲಿ ಒಣಸಿದೆ ಪಲುಕು. ಇವತ್ತಿನ ಲಾಗ್ ಇಷ್ಟ ಆಗಿರುತ್ತೆ, ಟೆಂಪಲ್ ರನ್ನು. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಾಗೆ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಂದ್ಸರಿ ಹಚ್ಚು 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 ಪಟಾಕಿ, ಹಚ್ಚು 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 ಪಟಾಕಿ.